ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೇ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಿಗ್ಗೆ ಸ್ವಲ್ಪ ಇದು ಐಬ್ರೋಗೆಲ್ಲ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಐಬ್ರೋಗೆಲ್ಲ ಹೋಗ್ಬಿಟ್ಟು ಬಂದೆ. ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಪದೇ ಪದೇ ಏನು ಅದನ್ನೇ ಹಾಕೋದು ಅಂತೇಳಿ ವೀಡಿಯೋ ಮಾಡಲಿಲ್ಲ ನಾನು. ಹಾಗಾಗಿ ಅಲ್ಲಿಂದ ಬಂದು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ಒಂದು ಸ್ಯಾರಿ ಇದೆ, ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತೇಳಿ. ಸೊ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅದು ಕೊಟ್ಟರೆ ಇನ್ನು ನಮ್ಮಮ್ಮವ್ರ ಮನೆ ಫಂಕ್ಷನಿಗೆ ಉಟ್ಕೊಳ್ಳೋಕ್ಕಾಗುತ್ತೆ ಅಂತ. 11ನೇ ತಾರೀಕಿಗೆ ನಮ್ಮಮ್ಮವ್ರ ಮನೆ ಫಂಕ್ಷನ್ ಇದೆ. ಸೊ ಹಂಗಾಗಿ ಬ್ಲೌಸಿಗೆ ಕೊಟ್ಟರೆ ಹೊಲ್ಕೊಟ್ಬಿಡ್ತಾರೆ ಅಂಥೇಳಿ ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಇದೆ ಅಂತ ಬಿಟ್ಟರೆ ನಾನು ಕೊಡೋಕ್ಕೆ ಹೋಗೋದೇ ಇಲ್ಲ. ಹಂಗಾಗಿ ನೆನಪಿದ್ದಾಗ ಕೊಟ್ಬಿಟ್ರೆ ಅದು ಕೆಲಸ ಆಗುತ್ತೆ ಅಂಥೇಳಿ ಇವತ್ತು ಸ್ವಲ್ಪ ಟೈಮ್ ಇತ್ತು. ಹಂಗಾಗಿ ಐಬ್ರೋನು ಮಾಡಿಸ್ಕೊಂಬಂದ್ಬಿಟ್ಟೆ. ಈಗ ನೆನಪಾಯ್ತಲ್ಲ, ಹಂಗಾಗಿ ಬ್ಲೌಸು ಸ್ಟಿಚಿಂಗಿಗೆ ಕೊಡೋಣ ಅಂತ ಹೊರಟಿದ್ದೀನಿ. ಇದು ನಮ್ಮ ಏರಿಯಾದಲ್ಲಿರೋ ಗಣಪತಿ ದೇವಸ್ಥಾನ. ಬಟ್ ಡೋರ್ ಕ್ಲೋಸ್ ಆಗಿದೆ. ಆ ದೇವ್ರು ತೋರ್ಸೋಕ್ಕಾಗಲ್ಲ. ನೋಡೋಣ, ಇನ್ನೊಂದ್ಸಲ ಯಾವಾಗಾದ್ರು ಬಂದಾಗ ತೋರಿಸ್ತೀನಿ. ನಾನು ಹೋಗಿದ್ನಲ್ಲ ಬಟ್ಟೆ ಸ್ಟಿಚ್ ಕೊಡೋಕ್ಕೆ, ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ರೀತಿ ಗಿಡಗಳು ಹಾಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ಹಂಗಾಗಿ ಒಂದು ವ್ಯೂ ತಕ್ಕೊಂಡೆ. ಬಟ್ಟೆ ಹೊಲಿತಾ ಇರೋಂಗಿದ್ದಾರೆ ನಮ್ಮ ಫ್ಯಾಷನ್ ಡಿಸೈನರು, ಸ್ಪೆಕ್ಸ್ ಹಾಕೊಂಡು. ಕುಂಭಮೇಳದಲ್ಲಿ ಏನೋ ಡೆತ್ ಆಗಿದೆ ಅಂತ ಅದು ನೋಡ್ತಾ ಅವ್ರ ಮೊಬೈಲಲ್ಲಿ. ಅಲ್ಲೇ ಈಗ ಟೌನ್ ಬೇರೆ ಹೋಗಿ ಬಂದ. ಅಲ್ಲೇ ಬಿಸಿಲು, ಬಸ್ ಕಾಯ್ಕೊಂಡು ಕೂತ್ಕೊಂಡೆ. ಐಬ್ರೋ ಮಾಡ್ಸಕ್ಕೆ ಇದು ಅದಿರ್ತದ ಟಚ್ ಅಂತ ಹಾಕೋರೆ ಕಣಕ್ಕ. ಅದ್ರ ಹೆಸರು ಗೊತ್ತಾಯ್ತಿಲ್ಲ. ಅದೇ ಮಧು ಟೆಕ್ಸ್ಟೈಲ್ ಎದುರುಗಡೆನೇ ಐತೆ. ಈಗ ಅದು ಚೆನ್ನಾಗಿ ಅಭ್ಯಾಸ ರೂಢಿ ಆಗ್ಬಿಡ್ತು. ಅಲ್ಲದೆ ನನಗೆ ಐಬ್ರೋ ಸೆಟ್ ಆಯ್ತು ಅವ್ರ ಹತ್ರ. ಅದಕ್ಕೆ ಅಲ್ಲೇ ಹೋಯ್ತಾ ಇದ್ದೀನಿ. ಮ್ಯಾಜಿಕ್ ಟಚ್ ಸಲೂನ್. ಫ್ರೆಂಡ್ಸ್, ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಗೋಧಿ ದೋಸೆ ಮಾಡ್ಕೊಂಡಿದ್ದೆ. ನಾನು ಯಾವಾಗಲೂ ಮಾಡಲ್ಲ ಆಲ್ಮೋಸ್ಟ್ ಅಲ್ಲೂ. ಇವತ್ತು ಯಾಕೋ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಮಾಡಿದ್ದೆ. ನನಗೆ ಎಷ್ಟು ಚೆಂದ ಬಂದಿದೆ, ನೀಟಾಗಿ ಬಂದಿದೆ. ಎತ್ತೋದಕ್ಕೂ ಕಷ್ಟ ಆಗಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಗೋಧಿ ದೋಸೆ. ಏನು ಗೊತ್ತಾ ಫ್ರೆಂಡ್ಸ್, ನಿನ್ನೆ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಎಮರ್ಜೆನ್ಸಿ ಲೈಟ್ ಆರ್ಡ್ರ್ ಮಾಡಿದ್ದೆ. ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ. ಇದೆ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಇಲ್ಲಿ ಒಂದು ಸಿಂಗಲ್ ಸ್ವಿಚ್ ಆನ್ ಮಾಡಿದ್ರೆ ಸಿಂಗಲಾಗಿ ಸಿಂಪಲ್ ಲೈಟ್ ಈ ರೀತಿ ಬರುತ್ತೆ. ಸೊ ಇದಕ್ಕೆ ಡಬಲ್ ಲೈಟ್ ಇದೆ, 2 ಸ್ಟೆಪ್ ಇದೆ ಲೈಟು. ಸೊ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಸೈಜ್ ಸ್ವಲ್ಪ ಚಿಕ್ಕ ಆಯಿತು ಅನ್ನೋದೊಂದು ಬಿಟ್ಟರೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇದ್ರದ್ದು ಲಿಂಕ್ ಏನಾದ್ರು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಬೇಕಿದ್ರೆ. ಸೊ ಇದು ಚೆನ್ನಾಗಿದೆ. ಸೊ ಹಂಗಾಗಿ ನಿಮಗೂ ರಿವ್ಯೂ ಕೊಡೋಣ ಅಂಥೇಳಿ ತೋರಿಸ್ದೆ. ಬಟ್ ಪುಟಾಣಿದು ಅನ್ನೋದೊಂದು ಬಿಟ್ಟರೆ ಕ್ವಾಲಿಟಿ ವೈಸ್ ಓಕೆ, ಚೆನ್ನಾಗಿದೆ. ಸೊ ಓಕೆ, ನಾನು ಇನ್ನು ಊಟ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ರಾತ್ರಿಗೆ ಸಾಂಬಾರು ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ನನ್ನ ಹಸ್ಬೆಂಡಿಗೆ ಟೊಮೊಟೊ ಸಾರು ಮಾಡಿ ಮತ್ತು ಮುದ್ದೆ ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನನಗೆ ಟೊಮೊಟೊ ಸಾರು ಅಂದರೆ ಇಷ್ಟ ಆಗಲ್ಲ. ನನ್ನ ಮಗ ತಿಂತಾನೆ. ಬಟ್ ಹೇಗೂ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಬೇಕಿತ್ತಲ್ಲ ಅಂಥೇಳಿ ಈಗ ಬಿಸಿಬೇಳೆಭಾತ್ ಮಾಡ್ಕೊಂಬಿಡೋಣ ಅಂಥೇಳಿ ಬಿಸಿಬೇಳೆಭಾತ್ ಮಾಡ್ಕೊತಾ ಇದ್ದೆ. ಈಗ ಬಿಸಿಬೇಳೆಭಾತ್ ಮಾಡಿಕೊಂಡ್ರೆ ಅದು ಅರ್ಧ ಪಾವು ಹಾಕಿದ್ರೂ ತುಂಬಾ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ
ಈಗ ನೈಟಿಗೆ ಮಾಡಿಬಿಟ್ರೆ ಈಗ ಒಂದು ಟೈಮ್ ತಿನ್ಕೊಬೋದು. ಇನ್ನು ನಾಳೆ ಬೆಳಿಗ್ಗೆ ಸ್ವಲ್ಪ, ನಾಳೆ ಮಧ್ಯಾಹ್ನ ಸ್ವಲ್ಪ ತಿನ್ಕೊಂಡ್ರೆ ಖಾಲಿ ಆಗಿಬಿಡುತ್ತೆ. ಇಲ್ಲ ಅದನ್ನು ನಾನು ಬೆಳಗ್ಗೆನೇ ತಿಂಡಿಗೆ ಮಾಡ್ತೀನಿ ಅಂತಂದರೆ ಅದನ್ನು ಬೆಳಗ್ಗೆ ತಿಂದು ಮಧ್ಯಾಹ್ನ ತಿಂದು ಮತ್ತು ರಾತ್ರಿಗೂ ಕೂಡ ಅದನ್ನೇ ತಿನ್ನಬೇಕಾಗುತ್ತೆ. ಸೊ ಹಂಗಾಗಿ ನಾನು ಬಿಸಿಬೇಳೆಬಾತ್ ಮಾಡೋ ಟೈಮಲ್ಲಿ ನೈಟ್ ಹೊತ್ತೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಿಲ್ಲ, ಬೆಳಗ್ಗೆ ಎದ್ದು ಚೆನ್ನಾಗಿ ಬಿಸಿ ಮಾಡಿದ್ರೆ ಅದೇನೂ ಆಗೋಲ್ಲ, ಕೆಡಲ್ಲ, ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕಷ್ಟೇ. ಗಟ್ಟಿ ಏನಾರು ಆಗಿದೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತೆಳುವು ಮಾಡ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಸೊ ನಾನು ಇದನ್ನೇನು ನೀಟಾಗಿ ತೋರಿಸ್ತಾ ಇಲ್ಲ, ಹಾಗೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡೋ ಥರನೇ ನಾನು ಮಾಡೋದು. ತರಕಾರಿ, ಬೇಳೆ, ಬಟಾಣಿ, ಅಕ್ಕಿ, ಈರುಳ್ಳಿ, ಟೊಮೊಟೊ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ವಿಷಲ್ ಕೂಗಿಸ್ಕೊತೀನಿ. ಒಂದು ವಿಷಲ್ ಕೂಗಿಸ್ಕೊಂಡ್ಮೇಲೆ ನೋಡಿ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ, ಕರಿಬೇವು, ಅದೇ ಒಣಮೆಣಸು ಇದನ್ನೆಲ್ಲನೂ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಮುದ್ದೆಗೆ ಹಸಿಟ್ಟು ಹಾಕಿದ್ದೆ, ಮುದ್ದೆ ಕೂಡ ಬೇಯ್ತಾ ಇತ್ತು. ಇನ್ನು ನನ್ನ ಹಸ್ಬೆಂಡು ಅಲ್ಲಿ ತರಕಾರಿ ಹೆಚ್ಚೋಕ್ಕೆ ಅಂದ್ಬಿಟ್ಟು ಚಾಕು ಎಲ್ಲ ಅಲ್ಲೇ ಹೆಚ್ಚಿಬಿಟ್ಟು ಅಲ್ಲೇ ಬಿಟ್ಬಂದ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಅವರೇ ತಂದಿಡ್ತಾಯಿದ್ರು. ನಾನಿನ್ನು ಬಿಸಿಬೇಳೆಬಾತಿಗೆ ಖಾರ ಅಂದರೆ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನೂ ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಅಂಗಡಿದೇ ಹಾಕ್ಕೊತೀನಿ. ನನಗೆ ಬೇರೆ ಪುಡಿ ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತ ನಾನು ಹೇಳ್ಕೊಳ್ಳಲ್ಲ. ನನಗೆ ಬಿಸಿಬೇಳೆಬಾತು ಆ ಥರದ ಪುಡಿ ಎಲ್ಲ ಬರೋಲ್ಲ. ಇನ್ಸ್ಟಂಟ್ ಪೌಡ್ರ್ ಏನಿರುತ್ತೋ ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ. ನಾವು ಇರೋರು 3 ಜನಕ್ಕೆ ಪುಡಿ ಎಲ್ಲ ಮಾಡಿಟ್ಕೊಂಡ್ರೆ ಸುಮ್ಮನೆ ವೇಸ್ಟು. ಸೊ ಹಂಗಾಗಿ ನಾನು ಪುಡಿ ಎಲ್ಲ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡಲ್ಲ. ಇನ್ಸ್ಟಂಟ್ ಪೌಡ್ರೇ ಒಂದೊಂದು ಪ್ಯಾಕೆಟ್ ತಂದ್ಕೊಂಡ್ರೆ ನಾವು 3 ಜನಕ್ಕೆ ಸಾಕಾಗುತ್ತೆ. ಸೊ ಹಂಗಾಗಿ ನಾನು ಅದ್ರ ಜೊತೆಗೆ ಮಾಮೂಲಿ ಮನೇಲಿ ಮಾಡೋ ಅಂಥ ಖಾರ ಪುಡಿನೂ ಸೇರಿಸಿ ಹಾಕ್ಕೊತೀನಿ. ಯಾಕೆಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಹಾಕ್ಕೊತೀನಿ ನಾನು. ಇನ್ನು ಸಾಂಬಾರೆಲ್ಲ ಬೆಂದಿತ್ತು. ಸೊ ಅದನ್ನು ಇಳಿಸ್ಕೊಂಡು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಬೀಟ್ರೋಟ್ ಪಲ್ಯ ಇತ್ತು. ಚೆನ್ನಾಗಾಗಿತ್ತು ಬೀಟ್ರೋಟ್ ಪಲ್ಯ. ಅದಕ್ಕೆ ವೇಸ್ಟ್ ಮಾಡಬೇಡ ಕಣಮ್ಮ, ಹೇಗೂ ಟೊಮೊಟೊ ಸಾರು ಮಾಡ್ತಿದ್ಯಲ್ಲ, ಅದಕ್ಕೆ ಬಿಸಿ ಮಾಡು, ನಾನು ಸೈಡ್ಸಿಗೆ ನೆಂಚ್ಕೊಂಡು ತಿಂತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅದನ್ನು ಬಿಸಿ ಮಾಡಿಟ್ಟೆ. ಆಮೇಲೆ ಅವರು ಬಂದರು, ಏನೋ ಮಾತಾಡೋದಿತ್ತು, ಹಂಗಾಗಿ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಅಲ್ಲಿ ಮುದ್ದೆ ಬೇಯ್ತಾ ಇತ್ತು. ಹಾಗೆ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡೆ. ಯಾಕೆಂದರೆ ಖಾರ ಎಲ್ಲನೂ ಬಿಸಿಬೇಳೆ ಬಾತಿಗೆ ಹಾಕಿದಾಗ ಖಾರ ತೊಳೆದು ಹಾಕಿದಾಗ ತಣ್ಣೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಹಂಗಾಗಿ ನಾನು ಒಂದು ಕಡೆ ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಬಿಸಿನೀರು ಇಟ್ಕೊಂಡೇ ಇಟ್ಟಿರ್ತೀನಿ. ಇನ್ನು ಆ ಕಡೆ ಇಲ್ಲಿ ಮುದ್ದೆ ಸ್ವಲ್ಪ ತಿರುಗಿಟ್ಬಿಟ್ಟು ಅಲ್ಲಿ ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಕೊಡೋಣ ಅಂತೇಳಿ ಒಗ್ಗರಣೆ ತಡ್ಕ ಇಟ್ಕೊಂಡಿದ್ದೆ. ಇನ್ನು ಮುದ್ದೆ ಎಲ್ಲನೂ ನೀಟಾಗಿ ಹೊಂದಿಸ್ಕೊತಾ ಇದ್ದೆ. ಹೊಂದಿಸ್ಕೊಂಡು ಸ್ವಲ್ಪ ಮುಚ್ಚಿಟ್ರೆ ಈ ಮುದ್ದೆ ನೀಟಾಗಿ ಅಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಾಗುತ್ತೆ, ಮುದ್ದೆ ಅಂಟಿಸೋದಿಲ್ಲ. ಹಿಟ್ಟೇನಾದ್ರು ಇದ್ದರೆ ಹೊಂದ್ಕೊಳ್ಳುತ್ತೆ ಅಂತೇಳಿ ನೀಟಾಗಿ ತಿರುಗಿಸ್ಬಿಟ್ಟು ನೀಟಾಗಿ ಒಂದು ಮುಚ್ಚಿಟ್ಬಿಟ್ಟೆ ಮುದ್ದೆಗೆ. ಮುಚ್ಚಿಟ್ಟು ಇನ್ನೂ ಬಿಸಿಬೇಳೆ ಬಾತಿಗೆ ಹಾಗೆ ಖಾರ ಹಾಕ್ಕೊತಾ ಇದ್ದೆ. ಕಲಸಿಟ್ಕೊಂಡಿದ್ನಲ್ಲ ಖಾರ, ಒಣ ಖಾರ ಹಾಕಿದ್ರೆ ಒಂಥರ ಗಂಟು ಆದಂಗೆ ಆಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಕಲಿಸ್ಬಿಟ್ಟೆ ಹಾಕ್ಕೊಳ್ಳೋದು. ಇನ್ನೇ ಅದು ಖಾರ ಎಲ್ಲ ಹಾಕಿದ್ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಹೊಂದ್ಕೊಳ್ಳಿ ಅಂತೇಳಿ ಬಿಟ್ಟೆ. ಇನ್ನು ಈ ಕಡೆ ಮುದ್ದೆನೂ ಕೂಡ ಕಟ್ಕೊಂಡು ಹಾಟ್ ಬಾಕ್ಸಿಗೆ ಹಾಕ್ಕೊಂಡೆ. ಇನ್ನು ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಸ್ವಲ್ಪ ಗಲೀಜಾಗಿರುತ್ತಲ್ಲ, ಸೊ ನೀಟಾಗಿ ಒರೆಸ್ಕೊಂಡೆ. ಇನ್ನದು ಬಿಸಿಬೇಳೆ ಬಾತ್ ಕೂಡ ಎಲ್ಲ ಚೆನ್ನಾಗಿ ರೆಡಿಯಾಗಿತ್ತು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.